ಹಾಯ್ ಎವ್ರಿವಾನ್. ನವರಾತ್ರಿ ಸೀರೀಸ್ನ ಡೇ 6ನ ಈ ಲುಕ್ಗೆ ನಿಮಗೆಲ್ಲರಿಗೂ ವೆಲ್ಕಮ್. ಫಸ್ಟ್ ನಾನು ಪ್ರೈಮರ್ ಅಪ್ಲೈ ಮಾಡಿದ್ದೇನೆ. ನೆಕ್ಸ್ಟ್ ಇಲ್ಲಿ ಮಾಸ್ ಎಲಿಮಿನಾಟಿ ಬೇಸ್ ಅಂದರೆ ಒಂದು ಹೈಲೈಟರ್, ಇದು ಲಿಕ್ವಿಡ್ ಹೈಲೈಟರ್. ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೇನೆ ಒಂದು ಗ್ಲೋಯಿ ಬೇಸ್ಗೋಸ್ಕರ. ಇದನ್ನು ಸ್ಕಿನ್ನಲ್ಲಿ ಬ್ಲೆಂಡ್ ಮಾಡಿದ ಮೇಲೆ ನೋಡಿ ಒಂದು ಹೆಲ್ದಿ ಗ್ಲೋಯಿಂಗ್ ಸ್ಕಿನ್ ಅಂತ ಅನ್ನಿಸ್ತದೆ ಫ್ರಮ್ ವಿತಿನ್. ನೆಕ್ಸ್ಟ್ ಇಲ್ಲಿ ಇನ್ಸೈಟಿಂದ ಈ ಕನ್ಸೀಲರ್ ಪ್ಯಾಲೆಟ್ನ ನಾನು ಯೂಸ್ ಮಾಡ್ತಾ ಇದ್ದೇನೆ. ಇದರಲ್ಲಿ ನಿಮಗೆ ಟೋಟಲ್ 6 ಶೇಡ್ಸ್ ಸಿಗ್ತದೆ. ಕಲರ್ ಕರೆಕ್ಷನಿಂದ ಹಿಡಿದು ನಿಮ್ಮ ಎಕ್ಸಾಕ್ಟ್ ಶೇಡ್, ಹಾಗೆ ಕಾಂಟೋರ್ ಹಾಗೆ ಕನ್ಸೀಲರ್ ಎಲ್ಲನೂ ಈ ಒಂದು ಪ್ಯಾಲೆಟಲ್ಲಿ ಇರ್ತದೆ. ತುಂಬ ಬಜೆಟ್ ಫ್ರೆಂಡ್ಲಿ, ತುಂಬ ಹೆಲ್ಪ್ಫುಲ್ ಪ್ಯಾಲೆಟ್. ನೀವು ನೋಡ್ಬೋದು, ಆಲ್ರೆಡಿ ನಾನು ಪ್ಯಾನ್ ಹಿಟ್ ಮಾಡಿದ್ದೇನೆ ಇದರಲ್ಲಿ. ಫಸ್ಟ್ ನಾನು ಆರೆಂಜ್ ಕರೆಕ್ಟರ್ನ ಯೂಸ್ ಮಾಡಿದ್ದೇನೆ, ಜಸ್ಟ್ ಒಂದು ಲೈಟಾಗಿ ಅದನ್ನು ಕನ್ಸೀಲ್ ಮಾಡುವ ಅಂತ. ನೆಕ್ಸ್ಟ್ ಇಲ್ಲಿ ಇನ್ಸೈಟಿಂದನೇ ಬನಾನಾ ಪೌಡರ್ನ ನಾನು ಯೂಸ್ ಮಾಡ್ತಾ ಇದ್ದೇನೆ ಈ ಕಲರ್ ಕರೆಕ್ಟರ್ನ ಸೆಟ್ ಮಾಡೋದಕ್ಕೆ. ಯಾಕಂದರೆ ಫೌಂಡೇಶನ್ ಅಪ್ಲೈ ಮಾಡಿದ ಮೇಲೆ ಅದು ಬ್ಲೆಂಡ್ ಆಗಬಾರ್ದು ಅಲ್ವಾ, ಅದಕ್ಕೋಸ್ಕರ ಲೈಟಾಗಿ ಡಸ್ಟ್ ಮಾಡಿದರೆ ಆಯಿತು ಪೌಡರ್ನ. ನೀವು ಲೂಸ್ ಪೌಡರ್ ಬದಲಿಗೆ ಯಾವುದಾದ್ರು ಕಾಂಪ್ಯಾಕ್ಟ್ ಪೌಡರಿಂದನೂ ಫೇಸ್ ಸೆಟ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ನಂದು ಎಕ್ಸಾಕ್ಟ್ ಮ್ಯಾಚ್ನ ನಾನು ಪಿಕ್ ಮಾಡ್ತಾ ಇದ್ದೇನೆ. ಇದನ್ನು ನಾನು ಆ್ಯಸ್ ಅ ಫೌಂಡೇಶನ್ ಯೂಸ್ ಮಾಡ್ತಿದ್ದೇನೆ. ಆ್ಯಕ್ಚುಲಿ ಇದು ಕನ್ಸೀಲರೇ, ಸೊ ಕನ್ಸೀಲರ್ನೇ ನಾನು ಯೂಸ್ ಮಾಡ್ತಿದ್ದೇನೆ, ಫೌಂಡೇಶನ್ ಸ್ಕಿಪ್ ಮಾಡ್ತಾ ಇದ್ದೇನೆ. ನೀವು ಬೇಕಂದರೆ ಫೌಂಡೇಶನ್ ಯೂಸ್ ಮಾಡ್ಬೋದು, ಇಲ್ಲ CC ಕ್ರೀಮ್, ಬೇಬಿ ಕ್ರೀಮ್ ಯಾವುದು ನಿಮಗೆ ಲೈಟ್ ಅನಿಸುತ್ತೋ ಅದನ್ನು ನೀವು ಯೂಸ್ ಮಾಡ್ಬೋದು, ಅಥವಾ ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ಯೂಸ್ ಮಾಡ್ಬೋದು. ಈಗ ಇದನ್ನು ಬ್ರಷ್ ಹೆಲ್ಪಿಂದ ಅಪ್ಲೈ ಮಾಡಿ ಒಂದು ಬ್ಲೆಂಡರ್ ಹೆಲ್ಪಿಂದ ಬ್ಲೆಂಡ್ ಮಾಡ್ತಾ ಇದ್ದೇನೆ. ಬ್ಲೆಂಡ್ ಮಾಡಿದರೆ ನೀವು ನೋಡ್ಬೋದು ನನ್ನ ಎಕ್ಸಾಕ್ಟ್ ಸ್ಕಿನ್ ಮ್ಯಾಚ್ ಇದು. ನೆಕ್ಸ್ಟ್ ಇಲ್ಲಿ ಒಂದು ಹೈಲೈಟಿಂಗ್ ಶೇಡ್ ತಗೊಳ್ತಿದ್ದೇನೆ, ಅಂದರೆ ಲಿಟಲ್ ಬಿಟ್ ಲೈಟರ್ ನನ್ನ ಸ್ಕಿನ್ಗೆ, ಆಯಿತಾ. 1 or 2 ಶೇಡ್ಸ್ ಲೈಟರ್ ಇರಬೇಕು ಹೈಲೈಟಿಂಗ್ ಕನ್ಸೀಲರ್ ಯಾವಾಗಲೂ. ಇದನ್ನು ನಾನು ಬ್ರಷ್ ಹೆಲ್ಪಿಂದ ಬ್ಲೆಂಡ್ ಮಾಡ್ತಾ ಇದ್ದೇನೆ. ಇದು ಕಫ್ಸ್ ಆ್ಯಂಡ್ ಲ್ಯಾಶಸ್ದು ಕನ್ಸೀಲರ್ ಬ್ಲಷ್, ಆ್ಯಂಗಲ್ಡ್ ಕನ್ಸೀಲರ್ ಬ್ರಷ್. ಇದನ್ನು ನೋಡಿ ಬ್ಲೆಂಡ್ ಆದಮೇಲೆ ಎಲ್ಲನೂ ಹೈಡ್ ಆಗಿದೆ ನಂದು ಅಂಡರ್ ಐ ಸರ್ಕಲ್ ಎಲ್ಲ. ಈಗ ಸೇಮ್ ಲೂಸ್ ಪೌಡರಿಂದ ನಾನು ಫೇಸ್ನ ಸೆಟ್ ಮಾಡ್ತಾ ಇದ್ದೇನೆ ಬ್ಯೂಟಿ ಬ್ಲೆಂಡರ್ ಹೆಲ್ಪಿಂದ. ಬೇಕಂದರೆ ಬ್ರಷ್ ನೀವು ಯೂಸ್ ಮಾಡ್ಬೋದು, ಬಟ್ ನಾನು ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಪೌಡರ್ ಅಪ್ಲೈ ಮಾಡ್ತಿರೋದ್ರಿಂದ ನಾನು ಬ್ಲೆಂಡರ್ ಹೆಲ್ಪಿಂದ ಅಂಡರ್ ಐಯಲ್ಲಿ ಅಪ್ಲೈ ಮಾಡಿದ್ದೇನೆ. ನೆಕ್ಸ್ಟ್ ನಾನು ಬ್ರಷ್ ಹೆಲ್ಪಿಂದ ಓವರಾಲ್ ಫೇಸ್ಗೆ ನಾನು ಅಪ್ಲೈ ಮಾಡ್ತೇನೆ ಪೌಡರ್. ಅಂಡರ್ ಐಗೆ ಯಾಕೆ ಜಾಸ್ತಿ ಹೇಳಿದೆ, ನಾವು ಐ ಶ್ಯಾಡೋ ಅಪ್ಲೈ ಮಾಡುವಾಗ ಏನಾದರೂ ಫಾಲ್ಔಟ್ಸ್ ಆದರೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ. ಈಗ ಇಲ್ಲಿ ರೆವಲ್ಯೂಷನ್ ಪ್ಯಾಲೆಟ್ ನಾನು ತಗೊಂಡಿದ್ದೇನೆ, ನಂದು ಮೋಸ್ಟ್ ಫೇವ್ರೇಟ್ ಪ್ಯಾಲೆಟ್ ಇದು. ಇದರಲ್ಲಿ ಒಂದು ಲೈಟ್ ಬ್ರೌನ್ ಶೇಡಿಂದ ಫಸ್ಟ್ ಕ್ರೀಸ್ನ ಡಿಫೈನ್ ಮಾಡ್ತಾ ಇದ್ದೇನೆ. ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್, ಯಾಕಂದರೆ ಸೇಮ್ ಕಲರ್ ಇರ್ತದಲ್ಲ ಕ್ರೀಸ್, ನಾವು ಸ್ವಲ್ಪ ಆದರೂ ಅದಕ್ಕೆ ಡೆಫಿನಿಷನ್ ಕೊಡಬೇಕಾಗ್ತದೆ, ಆಯಿತಾ. ಈಗ ಒಂದು ಸ್ವಲ್ಪ ಡಾರ್ಕ್ ಕಲರ್, ಅದಕ್ಕಿಂತ ಪ್ರೀವಿಯಸ್ಗಿಂತ ಸ್ವಲ್ಪ ಡಾರ್ಕ್ ಬ್ರೌನ್ನ ನಾನಿಲ್ಲಿ ಔಟರ್ ಕಾರ್ನರಲ್ಲಿ ಅಪ್ಲೈ ಮಾಡ್ತಾ ಇದ್ದೇನೆ. ಹಾಗೆ ಗೋಲ್ಡ್ ಶೇಡ್ನ ಲಿಡ್ಡಿಗೆ. ಇದು ಒಂದು ಕ್ಲಾಸಿಕ್ ಐ ಮೇಕಪ್ ಹೇಳ್ಬೋದು. ಯಾವುದೇ ಔಟ್ಫಿಟ್ಗೆ ಇದು ಸೂಟ್ ಆಗ್ತದೆ, ಯಾವುದೇ ಕಲರ್ಗೆ ಇದು ಸೂಟ್ ಆಗ್ತದೆ. ಹಾಗಾಗಿ ನಾನು ಇದನ್ನು ಅಪ್ಲೈ ಮಾಡ್ತಾ ಇದ್ದೇನೆ. ಯೂಶ್ವಲಿ ರೆಡ್ಗೆ ಇದು ಚೆನ್ನಾಗಿ ಕಾಣಿಸ್ತದೆ, ರೆಡ್ ಅಥವಾ ಬ್ಲ್ಯಾಕ್ ಬ್ರೌನ್ ಔಟ್ಫಿಟ್ಗೆ ಈ ಐ ಮೇಕಪ್ ತುಂಬ ಚೆನ್ನಾಗಿ ಕಾಣಿಸ್ತದೆ. ನೆಕ್ಸ್ಟ್ ಸೇಮ್ ಬ್ರೌನ್ ಶೇಡಿಂದ ನಾನು ಲೋವರ್ ಲ್ಯಾಶ್ ಲೈನಲ್ಲಿ ಅಪ್ಲೈ ಮಾಡಿದ್ದೇನೆ. ನೆಕ್ಸ್ಟ್ ವಾಟರ್ ಲೈನ್ಗೆ ನಾನು ಕಾಜಲ್ ಅಪ್ಲೈ ಮಾಡ್ತಾ ಇದ್ದೇನೆ, ಅದು ಮೈ ಗ್ಲ್ಯಾಮಿಂದ. ನೆಕ್ಸ್ಟ್ ಇದು ಕೊಲೋಸಲ್ ಐಲೈನರ್ನ ನಾನು ಲೈನರಾಗಿ ಯೂಸ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಮೇಬ್ಲಿನ್ ಸ್ಕೈ ಹೈ ಮಸ್ಕಾರಾನ ನಾನಿಲ್ಲಿ ಅಪ್ಲೈ ಮಾಡ್ತಾ ಇದ್ದೇನೆ ಲ್ಯಾಶಸ್ಗೆ. ಒಳ್ಳೆ ಮಸ್ಕಾರ, ಸ್ವಲ್ಪ ಹೆವಿ ಅನ್ನಿಸ್ತದೆ, ಬಟ್ ಒಳ್ಳೆ ವಾಲ್ಯೂಮ್ ಆ್ಯಂಡ್ ಲೆಂತ್ ಕೊಡ್ತದೆ. ನೆಕ್ಸ್ಟ್ ಇನ್ಸೈಟು ಈ ಬ್ರೋ ಪೆನ್ಸಿಲ್ನ ನಾನು ಯೂಸ್ ಮಾಡ್ತಾ ಇದ್ದೇನೆ, ನಂದು ಅಗೇನ್ ಒಂದು ಮೋಸ್ಟ್ ಫೇವ್ರೇಟ್ ಬ್ರೋ ಪೆನ್ಸಿಲ್, ಆಯಿತಾ. ನೆಕ್ಸ್ಟ್ ಇಲ್ಲಿ NYB ಪ್ರೋಯಿಂದ ಈ ಕಾಂಟೋರ್ ಪ್ಯಾಲೆಟ್ ಏನಿದೆ ಅಲ್ಲ ಅದನ್ನು ಯೂಸ್ ಮಾಡ್ತಾ ಇದ್ದೇನೆ. ಯಾಕಂದರೆ ನಾನು ಕಾಂಟೋರ್ ಶೇಡ್ ಯೂಸ್ ಮಾಡಿಲ್ಲ, ಸೊ ಬ್ರಾನ್ಸ್ ಮಾಡ್ತಾ ಇದ್ದೇನೆ ಅಷ್ಟೇ. ಯಾಕಂದರೆ ಆ ಒಂದು ಡೆಫಿನೇಷನ್ ಬೇಕು. ನೀವು BB ಕ್ರೀಮ್ ಎಲ್ಲ ಅಪ್ಲೈ ಮಾಡಿದರೆ ಇದೆಲ್ಲ ಬೇಕಂತಲ್ಲ, ಸ್ಟೆಪ್ ನೀವು ಸ್ಕಿಪ್ ಮಾಡ್ಬೋದು, ಅದು ನ್ಯಾಚುರಲ್ ಶ್ಯಾಡೋಸ್ನ ತೋರಿಸ್ತದೆ. ನೆಕ್ಸ್ಟ್ ಇದು ಸ್ವಿಸ್ ಬ್ಯೂಟಿದು ಬ್ಲಷ್ ಪ್ಯಾಲೆಟ್, ಇದರಿಂದ 2 ಶೇಡ್ನ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ತಾ ಇದ್ದೇನೆ. ಅದೇ ಪ್ಯಾಲೆಟಲ್ಲಿ ಒಂದು ಹೈಲೈಟರ್ ಶೇಡ್ ಇರ್ತದೆ, ಸೊ ಅದನ್ನೇ ನಾನು ಯೂಸ್ ಮಾಡ್ತಾ ಇದ್ದೇನೆ. ಎಲ್ಲೆಲ್ಲಿ ಹೈಯೆಸ್ಟ್ ಪಾಯಿಂಟ್ಸ್ ಉಂಟು ನೋಡಿ ಅಲ್ಲೆಲ್ಲ. ಹಾಗೆಯೇ ಇನ್ನರ್ ಕಾರ್ನರ್ಗೂ ಅಪ್ಲೈ ಮಾಡೋದ್ರಿಂದ ಕಣ್ಣು ಓಪನ್ ಅಪ್ ಆದಾಗೆ ಅನ್ನಿಸ್ತದೆ, ತುಂಬ ಬ್ರೈಟಾಗಿ ಕಾಣಿಸ್ತದೆ. ನೆಕ್ಸ್ಟ್ ಸ್ವಿಸ್ ಬ್ಯೂಟಿ ಹಾಟ್ ರೆಡ್ ಶೇಡಲ್ಲಿರೋ ಲಿಪ್ ಲೈನರ್ನ ನಾನು ಯೂಸ್ ಮಾಡಿ ಲಿಪ್ ಲೈನ್ ಮಾಡ್ತಾ ಇದ್ದೇನೆ. ಇದರದ್ದು ಬೆನಿಫಿಟ್ಸ್ ನಾನು ಆಲ್ರೆಡಿ ಹೇಳಿದ್ದೇನೆ. ನಿಮ್ಮದು ಲಿಪ್ಸ್ ಡಿಫೈನ್ಡ್ ಆಗಿ ಕಾಣಿಸ್ತದೆ, ಹಾಗೆ ನಿಮ್ಮ ಲಿಪ್ಸ್ಟಿಕ್ ಸ್ಪ್ರೆಡ್ ಆಗೋವಂಥದ್ದು ಚಾನ್ಸ್ ಕಮ್ಮಿ ಇರ್ತದೆ. ನೆಕ್ಸ್ಟ್ ಲ್ಯಾಕ್ಮಿಯಿಂದ ಫಾರ್ ಎವರ್ ಮ್ಯಾಟ್
ಅದರಲ್ಲಿ ವೆಲ್ವೆಟ್ ರೆಡ್ ಶೇಡನ್ನ ನಾನು ಯೂಸ್ ಮಾಡ್ತಾ ಇದ್ದೇನೆ. ಇದು ತುಂಬ ಬ್ರೈಟ್ ಅನ್ನಿಸ್ತು ನನಗೆ, ಬಟ್ ಸ್ಟಿಲ್ ಫೆಸ್ಟಿವ್ಗೆ ಓಕೆ ಅಂತ ಅನ್ನಿಸ್ತು. ಇದು ಫೇಸಸ್ ಕ್ಯಾನಡಾ ಆಲ್ ಟೈಮ್ ಪ್ರೋ ಮೇಕಪ್ ಫಿಕ್ಸರ್ನ ನಾನು ಯೂಸ್ ಮಾಡ್ತಾ ಇದ್ದೇನೆ ಓವರಾಲ್ ಮೇಕಪ್ನ ಸೆಟ್ ಮಾಡೋದಕ್ಕೆ, ಪೌಡರ್ಸ್ನ ಸೆಟ್ ಮಾಡೋದಕ್ಕೆ. ನೆಕ್ಸ್ಟ್ ಸೇಮ್ ಬ್ಯೂಟಿ ಬ್ಲೆಂಡರಿಂದ ಇದನ್ನು ಡ್ಯಾಬ್ ಮಾಡಬೇಕು ಎಕ್ಸಸ್ನ. ಇದು ನಿಮ್ಮ ಮೇಕಪ್ನ ಲಾಂಗ್ ಲಾಸ್ಟಿಂಗ್ ಆಗಿ ಇಡ್ತದೆ. ಸೊ ಹಿಯರ್ ಇಸ್ ಮೈ ಫೈನಲ್ ಲುಕ್. ಐ ಹೋಪ್ ಯು ಲೈಕ್ಡ್ ಇಟ್. ಥ್ಯಾಂಕ್ ಯು.